ಹಾಯ್ ನಮಸ್ಕಾರ. ನಾನು ಭಾರತಿ ಗಜಾನನ್, ಫ್ಲಾಲೆಸ್ ಫ್ಯಾಷನ್ ಬ್ಯೂಟಿಕ್ ಸಿರ್ಸಿಯಿಂದ. ಇವತ್ತು ನಾವು ಈ ಪ್ಯಾಟರ್ನ್ ಬ್ಲೌಸಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಈ ರೀತಿ ಸ್ಟ್ರಿಪ್ ಕೊಟ್ಟಿದ್ದೇವೆ ಶೇಪಲ್ಲಿ, ಈ ಶೇಪಲ್ಲಿ ಹೇಗೆ ಮಾಡೋದಂತ ಒಂದು ಸಿಂಪಲ್ ಮೆಥಡಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ನಮಗೆ ಬೇಕಾಗೋ ಶೇಪಲ್ಲಿ ನಾವು ಏನು ಮಾಡೋಣ, ಕ್ಯಾನ್ವಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕ್ಯಾನ್ವಸ್ ಈ ರೀತಿ ಕಟ್ಟಿಂಗ್ ಮಾಡಿ ಆ ಶೇಪ್ ಕ್ಯಾನ್ವಸನ್ನು ನಾವು ಒಂದು ಬಾರ್ಡರ್ ಪೀಸ್ ಮೇಲೆ ಅಥವಾ ಸಾರಿ ಕಾಂಬಿನೇಷನ್ ಬಟ್ಟೆ ಯಾವ್ದು ಬಟ್ಟೆ ಮೇಲೆ ಮಾಡ್ತೀರಿ ಆ ಬಟ್ಟೆ ಮೇಲೆ ಅದನ್ನು ನಾವು ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡಾದಮೇಲೆ ನಾವು ಅದನ್ನು ಏನು ಮಾಡಬೇಕು, 2 ಲೇಯರ್ ಬಟ್ಟೆ ಅದನ್ನು ಉಲ್ಟಾ ಬದಿಯಲ್ಲಿ ಐರನ್ ಏನು ಮಾಡ್ತೇವೆ, ಅದರದ್ದು ಸೀದಾ ಬದಿಯಲ್ಲಿ ನಾವು ಇನ್ನೊಂದು ಪೀಸ್ ಬಟ್ಟೆಯನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. 2 ಬದಿಯಲ್ಲಿ ಎಡ್ಜ್ ಏನು ಕ್ಯಾನ್ವಸ್ ಎಡ್ಜ್ ಇರುತ್ತಲ್ಲ, ಈ ಎಡ್ಜ್ ಸೈಡಲ್ಲೇ ನಾವು ಸ್ಟಿಚ್ ಹಾಕ್ತಾ ಬರೋಣ. 2 ಸೈಡಿಗೂ ಕೂಡ ಹಾಕಬೇಕು. ಈ ರೀತಿ ನೀಟಾಗಿ ಎಡ್ಜನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಎಡ್ಜ್ ಎಲ್ಲ ಸ್ಟಿಚ್ ಆದಮೇಲೆ ನಾವು ಬ್ಯಾಕ್ ಸೈಡ್ ಏನು ಎಕ್ಸ್ಟ್ರಾ ಪೀಸನ್ನು ಅಂಟಿಸಿರ್ತೀವಲ್ಲ, ಆ ಪೀಸ್ ಮಧ್ಯದಲ್ಲಿ ಅದನ್ನು ನಾವು ಕಟ್ಟಿಂಗ್ ಮಾಡಿಕೊಂಡು ಅದ್ರ ಎಡ್ಜಲ್ಲಿ ಇರುವಂಥ ಶೇಪ್ ಮಾಡಿದ್ದ ಪ್ರಕಾರ ನಾವೇನು ಮಾಡಬೇಕು, ವಿ ಶೇಪನ್ನು ಕಟ್ ಮಾಡಿಕೊಳ್ಬೇಕು. ಹಗೂರ ನೀಟಾಗಿ ಸ್ಟಿಚ್ ಕಟ್ ಆಗದೆ ಇದ್ದಂಗೆ ನಾವು ಅದನ್ನು ವಿ ಶೇಪಲ್ಲಿ ಕಟ್ಟಿಂಗ್ ಮಾಡಿಕೊಳ್ಬೇಕು. ಈ ರೀತಿ ಬೋತ್ ಸೈಡ್ ನಾವು ಏನು ಮಾಡಬೇಕು, ಕಟ್ಟಿಂಗ್ ಮಾಡಿ ಇದನ್ನು ಹೊಳಿಸ್ಕೊಳ್ಬೇಕು. ಒಂದು ಉಗುರಿನ ಸಹಾಯದಿಂದ ಅದನ್ನು ಎಡ್ಜನ್ನು ನೀಟಾಗಿ ಫಿನಿಶ್ ಆಗಿ ಅದನ್ನು ಕ್ಲೀನಾಗಿ ನಾವು ವಿ ಶೇಪಲ್ಲಿ ಮಡ್ಚ್ಕೊಳ್ಬೇಕು. ನೀವು ಐರನ್ ಮಾಡ್ಕೊಳ್ಬೇಕು. ಅದ ನಂತರ ಐರನ್ ಮಾಡಾದಮೇಲೆ ಬ್ಯಾಕ್ ಸೈಡ್ ಯಾವ ರೈಟ್ ಸೈಡಿಗೆ ನಾವು ಅದನ್ನು ಸ್ಟ್ರಿಪ್ಪನ್ನು ಕೂಡಿಸ್ತಾ ಇದ್ದೇವೆ. ಈ ರೀತಿ ಪಿನ್ನದ ಸಹಾಯದಿಂದ ನಾವೇನು ಮಾಡಬೇಕು, ಅಟ್ಯಾಚ್ ಮಾಡಿಕೊಳ್ಬೇಕು. ನೀಟಾಗಿ ನಿಮ್ಮದು ಕ್ರಾಸ್ ಹೋಗಬಾರ್ದು. ಮೇಲ್ಗಡೆ ಯಾವ ಸೈಡನ್ನು ಸೆಂಟ್ರ್ ಸೈಡ್ ನೋಡಿಕೊಂಡು ಕೆಳಬದಿಗೆ ಸೆಂಟ್ರ್ ಸೈಡ್ ಮಾಡಿ ಅದನ್ನು ಎಡ್ಜನ್ನು ನಾವೇನು ಮಾಡಬೇಕು, ಬ್ಲೌಸ್ ಪೀಸಿಗೆ ಏನು ರೆಡಿ ಮಾಡಿರ್ತೇವೆ ನಾವು ಅದಕ್ಕೆ ನೀಟಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕಿ ಫಿನಿಶಿಂಗಲ್ಲಿ ಇರಬೇಕು. ಸ್ಟಿಚ್ ಹಾಕಿದ್ದು ಕೂಡ ನೋಡಿ ಫೈನಲ್ ಲುಕ್ ಹೇಗೆ ಕಾಣ್ತಾ ಇದೆ ಅಂತ. ಎಡ್ಜೆಲ್ಲ ಕಟ್ ಮಾಡಿ ನೀಟಾಗಿ ಈ ರೀತಿ ಬ್ಯಾಕ್ ಪ್ಯಾಟರ್ನನ್ನು ನಾವು ಡಿಸೈನ್ ರೆಡಿ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಪ್ಯಾಟರ್ನನ್ನು ನೋಡಬೇಕಂದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.